ಡಾಕ್ಟರ್ ರವೀಂದ್ರ ಮಾನಪ್ಪ ಆಚಾರ್ ಅವರ ಬಗ್ಗೆ ಒಂದು ವಿಟಿ ಇದೆ. ಆ ವಿಟಿಯನ್ನ ನೋಡ್ಕೊಂಡು ಬನ್ನಿ ಪ್ಲೀಸ್. ಇಂದಿನ ದುಬಾರಿ ದುನಿಯಾದಲ್ಲಿ ನೆಗಡಿ, ಜ್ವರದಂಥ ಚಿಕ್ಕ ಪುಟ್ಟ ಚಿಕಿತ್ಸೆಗೂ ಸಾವಿರಾರು ರೂಪಾಯಿ ವೆಚ್ಚವಾಗ್ತಾ ಇದೆ. ಆದರೆ ಕೇವಲ 10-20 ರೂಪಾಯಿಗೆ ಟ್ರೀಟ್ಮೆಂಟ್ ಕೊಟ್ಟು ಬಡವರ ಬಂಧು ಆಗಿದ್ದಾರೆ ಹುಬ್ಬಳ್ಳಿಯ ಡಾಕ್ಟರ್ ರವೀಂದ್ರ ಆಚಾರ್ಯ. ಇವರು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ನಿವಾಸಿ. ತಂದೆ ಮಾನಪ್ಪ, ತಾಯಿ ರತ್ನಾವತಿ. ಈ ದಂಪತಿಯ 11ನೇ ಸುಪುತ್ರನಾಗಿ 1969 ಮೇ 1ರಂದು ಜನಿಸಿದ್ರು. ಒಂದ್ಹೊತ್ತಿನ ಊಟಕ್ಕೂ ತತ್ವಾರವಿದ್ದ ಕುಟುಂಬದಲ್ಲಿ ಬಾಲಕ ರವೀಂದ್ರಗೆ ಜ್ಞಾನದ ಹಸಿವು ಹೆಚ್ಚಾಗಿತ್ತು. ಹುಟ್ಟೂರಿನಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ ಪಡೆದ ಇವರು ಹುಬ್ಬಳ್ಳಿಗೆ ಆಗಮಿಸಿದ್ರು. ಇಲ್ಲಿ ಚಿಕ್ಕ ಪುಟ್ಟ ಕೆಲಸ ಮಾಡ್ತಾ ಮಾಧ್ಯಮಿಕ ಮತ್ತು ಪಿಯುಸಿ ಸೈನ್ಸ್ ವ್ಯಾಸಂಗ ಮಾಡಿದ್ರು. ಎಂಬಿಬಿಎಸ್ ಓದುವ ಅರ್ಹತೆ ಇದ್ರೂ ಕೈಯಲ್ಲಿ ಕಾಸಿಲ್ಲದೆ BA-MS ಸೇರ್ಪಡೆಯಾಗಿದ್ರು. ಕಡು ಕಷ್ಟದಲ್ಲೂ ಓದಿ 1993-94ರಲ್ಲಿ ವೈದ್ಯರಾಗಿದ್ದೇ ಇವರ ಜೀವನದ ಯಶೋಗಾಥೆ. ಡಾಕ್ಟರ್ SP ಬಳಿಗಾರ್ ಬಳಿ ಇವರು ವೈದ್ಯಕೀಯ ವೃತ್ತಿ ಆರಂಭಿಸಿದ್ರು. ನಂತರ ಕುಂದಗೋಳದ ಎರೆಬೂದಿಹಾಳದಲ್ಲೂ ಕ್ಲಿನಿಕ್ ಆರಂಭಿಸಿ ಉತ್ತಮ ಕೈಗುಣದಿಂದ ಫೇಮಸ್ ಆಗಿದ್ರು. ಬಳಿಕ ಹುಬ್ಬಳ್ಳಿಯ ಮಂಟೂರು ರಸ್ತೆಯಲ್ಲಿ ಫೇಮಿಕೇರ್ ಕ್ಲಿನಿಕ್ ತೆರೆದಿದ್ರು. ಬಡವರೇ ನೆಲೆಸಿರೋ ಈ ಪ್ರದೇಶದಲ್ಲಿ ಕೇವಲ 20-50 ರೂಪಾಯಿಗೆ ಚಿಕಿತ್ಸೆ ನೀಡುತ್ತಿದ್ದಾರೆ. ಕೊರೋನಾ ದಿನಗಳಲ್ಲೂ ಸ್ಪಂದಿಸಿ ಜನಾನುರಾಗಿಯಾಗಿದ್ದಾರೆ. ನಡೆದು ಬಂದ ಹಾದಿಯನ್ನ ಇವ್ರೂ ಮರ್ತಿಲ್ಲ. ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳ ಶುಲ್ಕ ಪುಸ್ತಕಕ್ಕೆ ನೆರವಾಗ್ತಿದ್ದಾರೆ. ಮಂಟೂರಿನಲ್ಲಿ ಕಾನೂನು ಬಾಹಿರ ಕೃತ್ಯಗಳಿಗೆ ಲಗಾಮು ಹಾಕುವಲ್ಲೂ ಇವರ ಪಾತ್ರವಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಂಪರ್ಕದಿಂದ ಬಿಜೆಪಿಯಲ್ಲೂ ಗುರುತಿಸಿಕೊಂಡು OBC ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ. ಇದೀಗ ಹುಬ್ಬಳ್ಳಿಯ ನಿಲಿಜನ್ ರಸ್ತೆಯಲ್ಲಿ ಅಶ್ವಿನಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆರಂಭಿಸಿ ಮತ್ತಷ್ಟು ಜನಸೇವೆಗೆ ಅರ್ಪಿಸಿಕೊಳ್ತಿದ್ದಾರೆ. ಹೀಗೆ ಬಡವರ ಆಶಾಕಿರಣ ಆಗಿರುವ ಶ್ರಮಜೀವಿ ಡಾಕ್ಟರ್ ರವೀಂದ್ರ ಆಚಾರ್ಯ ಅವರಿಗೆ ಪವರ್ ಟಿವಿಯು ಆರೋಗ್ಯ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲು ಹೆಮ್ಮೆ ಪಡುತ್ತದೆ. ಕರ್ನಾಟಕ ರಾಜ್ಯದ ಆರೋಗ್ಯ ಮಂತ್ರಿಗಳಿಂದ ನಾವು ಆ ಒಂದು ಗೌರವವನ್ನು ಪಡೆದಿದ್ದು ಭಾಳ ಸಂತೋಷದ ವಿಷಯ. ಇದನ್ನು ಒದಗಿಸಿಕೊಟ್ಟಂಥ ಪವರ್ ಟಿವಿಗೆ ನಾನು ಧನ್ಯವಾದವನ್ನು ತಿಳಿಸ್ತೇನೆ. ನಾನು ಬೆಂಗಳೂರಿನಲ್ಲಿರುವಂಥ ನನ್ನ ಎಲ್ಲ ಸಂಬಂಧಿಕರು ಇದನ್ನು ನೋಡಿದ್ದಾರೆ. ಅದೇ ರೀತಿ ಭಾಳ ಖುಷಿಪಟ್ಟ. ಅದೇ ರೀತಿ ನನ್ನ ಸೌತ್ ಕೆನರಾದಲ್ಲಿರುವಂಥ ನನ್ನ ಊರಿನ ಜನರು ಇದರ ಬಗ್ಗೆ ಭಾಳಷ್ಟು ಖುಷಿಪಟ್ಟಿದ್ದಾರೆ. ನಂಗೆ ಭಾಳ ಹೆಮ್ಮೆ ಅನಿಸ್ತದೆ. ಪವರ್ ಟಿವಿ ಅವರಿಗೆ ನಾನು ತುಂಬ ಹೃದಯ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎಲ್ಲ ವೈದ್ಯರ ಅವರ ನಿಸ್ವಾರ್ಥ ಸೇವೆ, ಯಾಕಂದರೆ ಅವ್ರ ಫ್ಯಾಮಿಲಿಗಳನ್ನೆಲ್ಲ ಬದಿಗಿಟ್ಟು, ಅವರ ಫ್ಯಾಮಿಲಿ ಲೈಫನ್ನೆಲ್ಲ ಬದಿಗಿಟ್ಟು ಅವರು ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಅವ್ರು ಮುಂದೆ ಹೋಗ್ತಾ ಇದ್ದಾರೆ. ಸೊ ಅವರನ್ನು ಗುರುತಿಸಿ ಒಂದು ಪವರ್ ಟಿವಿ ಒಂದು ಪ್ರಶಸ್ತಿ ಕೊಟ್ಟಿದ್ದು ಭಾಳ ಸಂತೋಷ ಅನಿಸ್ತದೆ.